ರಾಶಿಗಳಿಗೆ ಇದರಿಂದ ತೊಂದರೆ ಇದೆ? ಈ 4 ರಾಶಿಗಳು ಆದಷ್ಟು ಗ್ರಹಣದ ಶಾಂತಿ ಮಾಡಿಸಿದ್ರೆ ಒಳ್ಳೇದು. ನೀರಿನಲ್ಲಿ ದರ್ಬೆ ಹಾಕಬೇಕು ಅಂತ ಹೇಳ್ತಾರಲ್ಲ, ದರ್ಬೆ ನೀರಿಗೆ ಹಾಕೋದು ಒಳ್ಳೇದೇ. ಗ್ರಹಣ ಅಂದ್ರೆ ನಮ್ಮ ಭಾರತೀಯರಿಗೆ ಒಂದ್ ಸ್ವಲ್ಪ ಭಯ. ನಮ್ಮ ಭಾರತದಲ್ಲಿ ನಾವು ಗೋಚಾರಕ್ಕಿಲ್ಲ ಅಂದ್ರೆ ಸೂತಕ ಇಲ್ಲ. 4 ರಾಶಿಗಳಿಗೆ ಒಂದ್ ಸ್ವಲ್ಪ ದೋಷ ಇದೆ ಅಂತ ಹೇಳಿ ಚಂದ್ರನ್ನು ಮತ್ತೆ ರಾಹುದು ಮಂತ್ರ ಪಠನೆ ಮಾಡ್ಕೊಂಡ್ರೆ ಸಾಕು. ಸೊ ಈ ಗ್ರಹಣ ಇರುವಂತ ಸಂದರ್ಭದಲ್ಲಿ ಬಹಳಷ್ಟೊಂದು ರಾಶಿಗಳಿಗೆ ಕೆಡಕಾಗುತ್ತೆ. ವಿದ್ಯಾರ್ಥಿಗಳಿಗೆ ಅಷ್ಟು ಶುಭ ಇಲ್ಲ. ನನ್ನೆಲ್ಲ ಪ್ರೀತಿಯ ಸುಮನ್ ಟಿವಿ ವೀಕ್ಷಕರಿಗೆ ನಿಮ್ಮ ಪ್ರೀತಿಯ ಅನಿತಾ ಗೌಡ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇದೇ ಶುಕ್ರವಾರ 28ನೇ ತಾರೀಕು ರಕ್ತ ಚಂದ್ರಗ್ರಹಣ. ಈ ವರ್ಷದ ಅಂದರೆ ಭಾಗಶಃ ಈ ವರ್ಷದ ಕೊನೆ ಚಂದ್ರಗ್ರಹಣ. ಶ್ರಾವಣ ಮಾಸದಲ್ಲಿ ಚಂದ್ರಗ್ರಹಣ ಬಂದಿದೆ. ಅವತ್ತು ರಕ್ಷಾಬಂಧನ ಹಬ್ಬ. ಜೊತೆಗೆ ಅದೆಷ್ಟೋ ಜನ 21ನೇ ತಾರೀಕು ಲಕ್ಷ್ಮೀ ಪೂಜೆಯನ್ನ ಮಾಡದೇ ಇರೋಂಥವ್ರು 28ನೇ ತಾರೀಕು ಲಕ್ಷ್ಮೀ ಪೂಜೆಯನ್ನ ಮಾಡಬಹುದಾ ಅನ್ನೋ ಒಂದು ಪ್ರಶ್ನೆ ಕೂಡ ಇದೆ. ಜೊತೆಗೆ ಚಂದ್ರಗ್ರಹಣ ಎಲ್ಲಿ ಸಂಭವಿಸುತ್ತೆ, ಎಷ್ಟೊತ್ತಿಗೆ ಶುರುವಾಗುತ್ತೆ, ಎಷ್ಟೊತ್ತಿಗೆ ಅಂತ್ಯ ಆಗುತ್ತೆ, ಮತ್ತು ಯಾವ ರಾಶಿಗಳಿಗೆ ಈ ಒಂದು ಗ್ರಹಣ ಒಳಿತು ಮತ್ತು ಕೆಡುಕು, ಎಲ್ಲ ವಿಚಾರಗಳ ಬಗ್ಗೆ ಸಮಗ್ರವಾಗಿ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಮಹರ್ಷಿ ಗುರೂಜಿಗಳು. ಬನ್ನಿ ಅವ್ರನ್ನ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ನಮಸ್ತೆ. ಗುರುಗಳೇ ನಮಸ್ತೆ ಅಮ್ಮ. ಹರೇ ಶ್ರೀನಿವಾಸ. ಎಲ್ಲರಿಗೂ ಸಹ ನಮಸ್ಕಾರಗಳು. ಗುರುಗಳೇ, ಚಂದ್ರಗ್ರಹಣ ಬಂದಿದೆ, ಅದರಲ್ಲೂ ರಕ್ತ ಚಂದ್ರಗ್ರಹಣ ಅಂತ ಹೇಳ್ತಾರೆ. ಸೊ ನಮಗೆ ಗ್ರಹಣ ಅಂದ್ರೇ ಒಂದು ರೀತಿ ಭಯ ಗುರುಗಳೇ. ಅದರಲ್ಲೂ ಶ್ರಾವಣ ಮಾಸದಲ್ಲಿ ಗ್ರಹಣ ಬಂದಿದೆ. ಅವತ್ತು ಲಕ್ಷ್ಮೀ ಪೂಜೆಯನ್ನು ಮಾಡಬಹುದಾ, ರಕ್ಷಾಬಂಧನ ಇದೆ. ಸೊ ಒಂದಷ್ಟು ವಿಚಾರಗಳು, ಅದರಲ್ಲೂ ಮುಖ್ಯವಾಗಿ ರಾಶಿಗಳ ವಿಚಾರಕ್ಕೆ ಬಂದಾಗ ನನಗೆ ಈ ಗ್ರಹಣ ಒಳ್ಳೆಯದಾ ಕೆಡುತ್ತಾ, ಈ ರೀತಿ ಒಂದಷ್ಟು ಪ್ರಶ್ನೆಗಳು ನಮ್ಮ ಮುಂದೆ ಇದೆ ಗುರುಗಳೇ. ಏನು ಹೇಳ್ತೀರಿ ಗ್ರಹಣದ ಬಗ್ಗೆ ತಾವು? ನೋಡಿ, ಖಗೋಳಶಾಸ್ತ್ರದಲ್ಲಿ ಒಂದು ಸಹಜವಾಗಿ ನಡೆಯುವಂತಹ ಒಂದು ಕ್ರಿಯೆ. ಸಾಮಾನ್ಯವಾಗಿ ಎಷ್ಟೋ ಗ್ರಹಣಗಳು ಬಂದು ಹೋಗಿದೆ, ಒಂದಷ್ಟು ಆಚರಣೆ ಇದೆ, ಒಂದಷ್ಟು ಆಚರಣೆ ಇಲ್ದಿರ ಒಂದಷ್ಟು ಗ್ರಹಗಳ ಪ್ರಭಾವಕ್ಕೆ ಒಳಗಾಗಿರುವಂಥ ಸಮಸ್ಯೆಗಳು ಬಂದಿರುವಂಥದ್ದು ನಾವು ನೋಡ್ತೀವಿ. ಈ ತಿಂಗಳಲ್ಲಿ 2 ಗ್ರಹಣಗಳು ಆಗಿರುವಂಥದ್ದು. ಒಂದು ನಾವು ಹಿಂದೆ ಸೂರ್ಯಗ್ರಹಣ ನೋಡಿದ್ವಿ, ನಂತರ ಈಗ ಚಂದ್ರಗ್ರಹಣ, ರಾಹುಗ್ರಸ್ತ ಚಂದ್ರಗ್ರಹಣ, ಅದನ್ನು ರಕ್ತ ಚಂದ್ರಗ್ರಹಣ ಅಂತಲೂ ಹೇಳ್ತೀವಿ. ಸೊ ಮೊದಲಿಗೆ ಈ ಗ್ರಹಣ ನಮ್ಮ ಭಾರತಕ್ಕೆ ಆಚರಣೆ ಇದೆಯಾ? ಸೊ ಆಚರಣೆ ಇದ್ದರೆ ಏನು ಮಾಡಬೇಕು, ಆಚರಣೆ ಇಲ್ಲ ಅಂದರೆ ಹೇಗೆ ನಾವು ಆಚರಣೆ ಮಾಡುವಂಥದ್ದು ಏನಾದರೂ ಪದ್ಧತಿ ಆಚರಣೆ ಮಾಡಬೇಕಾ ಅನ್ನುವಂಥದ್ದು ಒಂದಷ್ಟು ಗೊಂದಲ ಇರುತ್ತೆ. ಅದರಲ್ಲಿ ನೀವು ಹೇಳ್ದಂಗೆ ಈಗಾಗಲೇ ರಕ್ಷಾಬಂಧನ ಮತ್ತು ಅದರ ಜೊತೆಗೆ ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಕೆಲವು ಮೈಲಿಗೆ ಇರುತ್ತೆ, ಅಥವಾ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ನೆಕ್ಸ್ಟ್ 28ಕ್ಕೆ ಮಾಡೋಣ ಅನ್ನುವಂಥದ್ದು ಇರುತ್ತೆ. ಸೊ ಎಲ್ಲರಿಗೂ ಗ್ರಹಣ ಬೇರೆ ಬಂದಿದೆ, ಏನಪ್ಪ ಮಾಡೋದು, ಶುಭನಾ ಅಶುಭನಾ ಅನ್ನುವಂಥದ್ದು ಒಂದಷ್ಟು ಗೊಂದಲ ಇದೆ. ಆದರೆ ಮೊದಲಿಗೆ ನಾವು ತಿಳ್ಕೊಳ್ಬೇಕಾಗಿರೋ ವಿಚಾರ ಅಂತ ಹೇಳಿದ್ರೆ, ಗ್ರಹಣ ಗೋಚಾರದಲ್ಲಿ ಇಲ್ಲ, ಗ್ರಹಣ ಆಚರಣೆಯೂ ಇಲ್ಲ, ಆದರೆ ಗ್ರಹಣದ ನಡೀತಾ ಇದೆ ನಮ್ಮ ಇದರಲ್ಲಿ ನವಮಂಡಲದಲ್ಲಿ. ಹಾಗಾಗಿ ಗ್ರಹಣ ನಡೀತಾ ಇದೆ ಅಂತ ಹೇಳಿದ್ರೆ ಅದರ ಸೂತಕದ ಛಾಯೆ ಇರುವುದಿಲ್ಲ ಅನ್ನುವಂಥದ್ದನ್ನು ಇಲ್ಲಿ ತಿಳ್ಕೊಳ್ಳೋದಕ್ಕಿರುತ್ತೆ. ಯಾವಾಗ ಭಾರತದ ಮೇಲೆ ಅದರ ಛಾಯೆ ಇತ್ತು ಅಂದರೆ ಅದು ಸೂತಕದ ಪ್ರಭಾವ ಅಂತ ಹೇಳ್ತೀವಿ. ಅದನ್ನು ನಾವು ದೇವಸ್ಥಾನಗಳನ್ನು ಮುಚ್ಚುವಂಥದ್ದು, ಅಥವಾ ಗ್ರಹಣದ ಆಚರಣೆ ಹೇಗೆ ಮಾಡಬೇಕು ಅನ್ನೋಂಥ ಸ್ನಾನಾದಿಗಳು, ಜಪ, ಇವೆಲ್ಲವನ್ನು ಆಚರಣೆ ಮಾಡುವಂಥದ್ದು ಇರುತ್ತೆ. ಆದರೆ ಯಾರಿಗೆ ಉಪಯೋಗ ಇದೆ ಅಂತ ಹೇಳಿದ್ರೆ ಸಾಧಕರು. ನಾವು ಯಾವಾಗಲೂ ಅಷ್ಟೇ ಪೂಜೆ ಪುನಸ್ಕಾರಗಳು ಅಂತ ಬಂದಾಗ ಋಗ್ವೇದ, ಯಜುರ್ವೇದ, ಸಾಮವೇದವನ್ನು ನಾವು ಸಾತ್ವಿಕವಾಗಿ ಪೂಜೆ ಪುನಸ್ಕಾರಗಳು, ದೇವತಾ ಆರಾಧನೆಗಳ ವಿಚಾರದಲ್ಲಿ ತಿಳ್ಕೊಳ್ಳುವಂಥದ್ದು ಇರುತ್ತೆ. ಅಥರ್ಣ ವೇದದಲ್ಲಿ ಬರುವಂಥದ್ದೇ ಕೆಲವೊಂದೆಲ್ಲ ಸಾಧಕರು ಕೆಲವೊಂದೆಲ್ಲ ಈ ಮಾಟ ಮಂತ್ರಗಳು, ನೆಗೆಟಿವ್ ಸಿಂಪ್ಟಮ್ಸ್ ಸಂಬಂಧಪಟ್ಟಂಥದ್ದು ಅಥವಾ ವಿಮೋಚನೆ ಮಾಡುವಂಥದ್ದು, ಸಾಧನೆ ಮಾಡುವಂಥದ್ದು ಇರುತ್ತೆ. ಅಥರ್ಣ ವೇದದಲ್ಲಿ ಅಧ್ಯಯನ ಮಾಡುವಂಥವ್ರಿಗೆ ಇದು ಗ್ರಹಣ ಏನಿದೆ, ಚಂದ್ರಗ್ರಹಣ, ಇದು ಬಹಳ ಸೂಕ್ತವಾದಂಥದ್ದು ಅಂತ ಹೇಳ್ಬೋದು. ಅಂದರೆ ಜಪಕ್ಕೆ ಬಹಳ ಮುಖ್ಯವಾಗಿದೆ, ಮತ್ತು ಒಂದಷ್ಟು ಮಂತ್ರ ಸಿದ್ಧಿ ಮಾಡಿಕೊಳ್ಳೋದಕ್ಕೆ ಬಹಳ ಸೂಕ್ತವಾದಂಥ ಸಮಯ ಅಂತ ಹೇಳಬಹುದಾಗಿದೆ. ಇನ್ನು ಈ ಗ್ರಹಣದ ವಿಚಾರದಲ್ಲಿ ನಾವು ಈ ಕೆಲವು ವರಮಹಾಲಕ್ಷ್ಮಿ ಹಬ್ಬದ ಆಚರಣೆ ಮಾಡುವಂಥದ್ದು ಅಂತ ನಾವು ನೋಡೋಕ್ಕೋದ್ರೆ ಒಂದಷ್ಟು ಮಧ್ಯಮ ಫಲ ಅಂತ ಹೇಳ್ತೀವಿ. ಯಾಕಂತ ಹೇಳಿದ್ರೆ ಗ್ರಹಣದ ಪ್ರಾರಂಭ ಅಂತ ಬಂದಾಗ ನಮ್ಮ ಭಾರತೀಯ ಕಾಲಮಾನದ ಪ್ರಕಾರದಲ್ಲಿ ನಾವು ನೋಡೋಕ್ಕೋದ್ರೆ ಬೆಳಗಿನ ಜಾವ 6:45 ಮೇಲೆ ಪ್ರಾರಂಭ ಆಗುವಂಥದ್ದಿದೆ. ಅದಕ್ಕಿಂತ ಮುಂಚೆ ನಾವು ಹಬ್ಬವನ್ನ ಮಾಡ್ಕೊಳ್ಬಹುದಾ ಬ್ರಾಹ್ಮಿ ಮುಹೂರ್ತದಲ್ಲಿ? ಆದರೆ ಹಬ್ಬವನ್ನ ಆಚರಣೆ ಮಾಡಬೇಕಾದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಷ್ಟೇ ಬೇಗನೆ ತೆಗಿಯೋಕ್ಕೂ ಆಗೋದಿಲ್ಲ. ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಹಿಡ್ತೀವಿ 4:45ರಿಂದ 6 ಗಂಟೆ ಒಳಗಡೆ ನಾವು ಪೂಜೆ ಮುಗಿಸ್ಬಿಡ್ತೀವಿ ಅಂತ ಹೇಳಿದ್ರೇನು ನಂತರ ಅದು ಸೂತಕ ಆಗುವಂಥದ್ದಿರುತ್ತೆ, ಒಂದಷ್ಟು ಪ್ರಭಾವ ನೆಗೆಟಿವ್ ಆಗಿ ಇರುತ್ತೆ.
ಸೊ ಹಾಗಾಗಿ ಗ್ರಹಣ ಗೋಚಾರ ಇಲ್ಲ ಅಂದ್ರೇನು ಅಲ್ಲಿ ಗ್ರಹಣ ಸಂಭವಿಸ್ತಾ ಇದೆ. ಹಾಗಾಗಿ ಏನಾದರೂ ಗ್ರಹಣ ಮುಗಿದ ಮೇಲೆ ಬೇಕಾದರೆ ಸಂಜೆಗೆ ಈ ವರಮಹಾಲಕ್ಷ್ಮಿ ಹಬ್ಬವನ್ನ ಮಾಡ್ಲಿಕ್ಕಾಗುತ್ತೆ ಅಂತ ಹೇಳಿದ್ರೆ ಮಾಡಬಹುದು. ಯಾಕಂತ ಹೇಳಿದ್ರೆ ನಮಗೆ 6 ಗಂಟೆ 53 ನಿಮಿಷಕ್ಕೆ ಪ್ರಾರಂಭ ಆದರೆ ಮಧ್ಯಾಹ್ನ 1 ವರೆವರೆಗೂ ಸಹ ಇರುತ್ತೆ. ಆನಂತರ ಮನೆ ಒಂದಷ್ಟು ಸ್ವಚ್ಛಗೊಳಿಸ್ಕೊಂಡು ಸೊ ಮಧ್ಯಾಹ್ನದ ಮೇಲೆ ಎಲ್ಲ ಇಟ್ಟು ಸಿದ್ಧತೆ ಮಾಡಿಕೊಂಡು ಗೋಧೂಳಿ ಸಮಯ ಅಂತ ಮಾಡಬಹುದು. ನಾವೇನಾದರೂ ಪೂಜೆ ಪುನಸ್ಕಾರಗಳು ಅಂತ ಬಂದಾಗ 3 ಸಮಯ ಬಹಳ ಸೂಕ್ತವಾದಂಥದ್ದು ಅಂತ ಹೇಳ್ತೀವಿ. ಒಂದು ಬ್ರಾಹ್ಮಿ ಮುಹೂರ್ತ, ಅಭಿಜಿತ್ ಮುಹೂರ್ತ ಅಂತ ಬರುತ್ತೆ, ಮತ್ತೆ ಅದ್ರ ಜೊತೆ ಗೋಧುಳಿ ಸಮಯ ಅಂತ ಹೇಳ್ತೀವಿ. ಹಾಗಾಗಿ ಸಾತ್ವಿಕವಾದಂತಹ ಸಮಯ ಅಂತ ಹೇಳಿದ್ರೆ ಬ್ರಾಹ್ಮಿ ಮುಹೂರ್ತ, ಗೋಧುಳಿ ಸಮಯ. ಹಾಗೆ ಗೋಧುಳಿ ಸಮಯದಲ್ಲಿ ಈ ಸತ್ಯನಾರಾಯಣ ಪೂಜೆಗಳಾಗ್ಬೋದು ಅಥವಾ ಇನ್ನು, ಯಾಕಂದರೆ ನಮಗೆ ಸತ್ಯನಾರಾಯಣ ಪೂಜೆ ಅಂತ ಹೇಳಿದ್ರೆ ಪೌರ್ಣಮಿ ದೀಪ ಎಲ್ಲ ಕೆಲವು ಮನೆಗಳಲ್ಲಿ ಆಚರಣೆ ಪದ್ಧತಿ ಇರುತ್ತೆ, ಒಂದಷ್ಟು ದೇವಸ್ಥಾನಗಳಲ್ಲಿನೂ ಆಚರಣೆ ಮಾಡುವಂಥದ್ದು ಇರುತ್ತೆ. ಹಾಗಾಗಿ ಸಂಜೆ ಯಾರೆಲ್ಲ ಸತ್ಯನಾರಾಯಣ ಪೂಜೆ ಆಗ್ಬೋದು ಅಥವಾ ಈ ಲಕ್ಷ್ಮಿ ಆರಾಧನೆ ಪೂಜೆ ಏನು ಇಟ್ಕೋಬೇಕು ಅನ್ನೋಂಥವ್ರು ಇದ್ದಾರೋ ಅದನ್ನು ಆಚರಣೆ ಮಾಡಬಹುದು. ಹ್ಮ್. ಆದರೆ ಈ ರಕ್ಷಾ ಬಂಧನ ಏನು ಬರುತ್ತೆ ಈ ಹಬ್ಬದ ವಿಚಾರದಲ್ಲಿ, ಇದಕ್ಕೆ ಯಾವುದೇ ರೀತಿಯಾದಂಥ ಸೂತಕ ಇಲ್ಲ. ಅಣ್ಣ ತಂಗೀರಾಗ್ಬೋದು, ಅಕ್ಕ ತಂಗೀರ ವಿಚಾರದಲ್ಲಿ ಆಗ್ಬೋದು, ಒಂದಷ್ಟು ಬಾಂಧವ್ಯತೆ ಮೂಡುವಂಥದ್ದಿರುತ್ತೆ. ಸೊ ಇದಕ್ಕೆ ಯಾವುದೇ ರೀತಿಯ ಒಂದು ಪಕ್ಷೆ ಯಾವುದೇ ರೀತಿಯಾದಂಥದ್ದು ಸಮಸ್ಯೆ ಬರೋದಿಲ್ಲ. ಹ್ಮ್. ಇನ್ನ ಗುರುಗಳೇ, ಶ್ರಾವಣ ಮಾಸದಲ್ಲಿ ಈ ಒಂದು ಗ್ರಹಣ ಬಂದಿದೆಯಲ್ಲ, ಸೊ ಒಂದು ಈ ಗ್ರಹಣ ಇರುವಂಥ ಸಂದರ್ಭದಲ್ಲಿ ಬಹಳಷ್ಟು ಒಂದು ರಾಶಿಗಳಿಗೆ ಕೆಡುಕಾಗುತ್ತೆ, ಒಂದಷ್ಟು ರಾಶಿಗಳಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರಲ್ಲ, ಯಾವ ಯಾವ ರಾಶಿಗಳಿಗೆ ಇದರಿಂದ ತೊಂದರೆ ಇದೆ? ನೋಡಿ, ಯಾವಾಗಲೂ ಅಷ್ಟೇ, ಗ್ರಹಣ ಯಾವ ನಕ್ಷತ್ರದಲ್ಲಿ ಸಂಭವಿಸ್ತಾ ಇದೆ, ಅದು ನಿತ್ಯ ನಕ್ಷತ್ರ ಹೇಗಿರುತ್ತೆ, ಸೊ ಅದು ಆ ನಕ್ಷತ್ರಕ್ಕೆ ಯಾವ ರಾಶಿ ಅನ್ವಯ ಆಗುತ್ತೆ, ಆ ಗ್ರಹಣ ಸಂಭವಿಸುವಂತಹ ರಾಶಿಯಿಂದ, ಅಂದರೆ ಈ ಯಾರ್ದು ರಾಶಿ ಇರುತ್ತೆ ಅವ್ರ ರಾಶಿಯಿಂದ ಎಷ್ಟನೇ ಮನೆಗೆ ಗ್ರಹಣದ ಪ್ರಭಾವ ಇರುತ್ತೆ ಅನ್ನುವಂಥದ್ದು ಒಂದಷ್ಟು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಲೆಕ್ಕಾಚಾರ ಇದೆ. ನೋಡಿ, 4ನೇ ಮನೆ ಮತ್ತು ಅದರ ಜೊತೆಗೆ ಆ, ಅಷ್ಟಮ ಸ್ಥಾನ ಅಂತ ಹೇಳ್ತೀವಿ. ಅಷ್ಟಮ ಸ್ಥಾನದಲ್ಲಿ ಇರುವಂಥವ್ರಿಗೂ ಪ್ರಾಬ್ಲಮ್ ಬರುವಂಥದ್ದು ಇರುತ್ತೆ. ಮತ್ತು ಆ ರಾಶಿಯಲ್ಲಿ ಯಾರಿಗೆ ಈ ಶತಭಿಷ ನಕ್ಷತ್ರ ಮತ್ತು ಕುಂಭ ರಾಶಿಯಲ್ಲಿ ಗ್ರಹಣ ಸಂಭವಿಸ್ತಾ ಇರುವಂಥದ್ದು, ಹಾಗಾಗಿ ಆ ರಾಶಿಯಲ್ಲಿ ಯಾರೆಲ್ಲ ಹುಟ್ಟಿರ್ತಾರೆ ಶತಭಿಷ ನಕ್ಷತ್ರ ಅವ್ರಿಗೂ ಈ ಗ್ರಹಣದ ಪ್ರಭಾವ, ಅದರ ತೀವ್ರತೆ ಪ್ರಭಾವ ಇರುವಂಥದ್ದು ಸಾಧ್ಯತೆ ಇರುತ್ತೆ. ಮತ್ತು ಅಷ್ಟಮ ಸ್ಥಾನ ಅಂತ ಹೇಳಿದ್ರೆ 8ನೇ ಮನೆ, ಕರ್ಕಾಟಕ ರಾಶಿಯವರಿಗೆ ಪ್ರಭಾವ ಬೀಳುವಂಥದ್ದು ಇರುತ್ತೆ. ಅವರೂ ಸ್ವಲ್ಪ ಈ ಗ್ರಹಣದ ವಿಚಾರದಲ್ಲಿ ಆಚರಣೆ ವಿಚಾರದಲ್ಲಿ ಮಾಡಬೇಕಾಗುತ್ತೆ. ಮತ್ತು 4ನೇ ಮನೆ ಅಂತ ಬಂದಾಗ ವೃಶ್ಚಿಕ ರಾಶಿ ಬರುತ್ತೆ. ಸೊ ಏನು ಪ್ರಭಾವ ಬೀಳಬಹುದು, ಈ ರಾಶಿಯವರಿಗೆ ಗ್ರಹಣದ ಪ್ರಭಾವ ಹೇಗಿರುತ್ತೆ ಈ 4 ರಾಶಿಯವರ ವಿಚಾರದಲ್ಲಿ ಅಂತ ನಾವು ನೋಡೋಕ್ಕೋದ್ರೆ, ನಾವು 4ನೇ ಮನೆ ವೃಶ್ಚಿಕ ರಾಶಿ ಆಗಿರೋದ್ರಿಂದ ಈ ರಾಶಿಯಲ್ಲಿ ಎಲ್ಲರಿಗೂ ಸಹ ವೃಶ್ಚಿಕ ರಾಶಿಯಲ್ಲಿ ಚಂದ್ರ ನೀಚ ಸ್ಥಾನ ಆಗಿರುತ್ತೆ. ಯಾವಾಗ ನೀಚ ಸ್ಥಾನದಲ್ಲಿ ಇದ್ದಂತಹ ಜನನ ಕಾಲದಲ್ಲಿರುವಂತಹ ಕಾಂಬಿನೇಷನ್ಸ್ ಏನಿರುತ್ತೆ, ಈ ಗ್ರಹಣದ ಸಂದರ್ಭದಲ್ಲಿ ರಾಹುವಿನ ಜೊತೆ ಸಂಯೋಗ ಆಗಿ ಗ್ರಹಣಕ್ಕೀಡಾಗ್ತಾ ಇದೆ. ಸೊ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಮಾನಸಿಕ ಒತ್ತಡಗಳಿಗೆ ಒಳಗಾಗುವಂಥದ್ದು. ಯಾಕಂತ ಹೇಳಿದ್ರೆ ಅತಿಯಾದಂಥ ಕೋಪ, ಬೇಗ ಭಾಳ ಜನ ಕೆಲವೊಂದು ಡಿಸ್ಟರ್ಬೆನ್ಸ್ ಆಗಿರುವಂಥ ವ್ಯಕ್ತಿಗಳು ನಾವು ನೋಡ್ತೀವಿ. ಮತ್ತು ಇದೇ ವೃಶ್ಚಿಕ ರಾಶಿಯವರು ಬಹಳ ಬಿಸ್ನೆಸ್ಸಲ್ಲಿದ್ದಾರೆ, ರಾಜಕೀಯದಲ್ಲಿದ್ದಾರೆ. ಸೊ ಒಂದಷ್ಟು ರಾಜಕೀಯದಲ್ಲಿ ಹೊಡೆತ ಬೀಳಬಹುದು, ಒಂದಷ್ಟು ಮಾನಸಿಕ ಒತ್ತಡಗಳ ಒಳಗಾಗುವಂಥ ಸಾಧ್ಯತೆ ಇರುತ್ತೆ. ಯಾವುದೇ ಬೇಗ ನಿರ್ಧಾರಗಳನ್ನು ತೆಗೆದುಕೊಳ್ಬಾರ್ದು ವೃಶ್ಚಿಕ ರಾಶಿಯವರು. ಏನಾದರೂ ದಿಢೀರ್ ನಿರ್ಧಾರಗಳನ್ನು ತಗೊಂಡಾಗ ಸಮಸ್ಯೆಗಳು ಎದುರಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಮತ್ತು ಈ ಲಗ್ನದಲ್ಲೇ ಏನು ಪ್ರಭಾವ ಆಗ್ತಾ ಇದೆ, ವೃಶ್ಚಿಕ ಲಗ್ನ ಅಥವಾ ವೃಶ್ಚಿಕ ರಾಶಿ ಅಂತ ಹೇಳಿದಾಗ ಒಂದಷ್ಟು ಬಿಸ್ನೆಸ್ ಹೂಡಿಕೆ ವಿಚಾರದಲ್ಲಿ ಸ್ವಲ್ಪ ಜಾಗೃತೆ ವಹಿಸಬೇಕಾಗುತ್ತೆ. ಇನ್ನು ಈಗ ಸಂಭವಿಸ್ತಾ ಇರುವಂಥದ್ದು ಕುಂಭರಾಶಿಯವರು. ಕುಂಭರಾಶಿಯವರು ಬಹಳ ಮುಖ್ಯವಾಗಿ ಈ ಗ್ರಹಣದ ಶಾಂತಿ ಪೂಜೆಗಳನ್ನು ಮಾಡೋದು ಬಹಳ ಅಗತ್ಯ ಇದೆ. ಅಂದ್ರೆ ಈ 4 ರಾಶಿಗಳವರು ಶಾಂತಿ ಪೂಜೆಗಳನ್ನ ಮಾಡ್ಬೇಕಾ ಅಥವಾ ಬೇರೆ ಏನಾದ್ರೂ ಪೂಜೆಗಳನ್ನ ಮಾಡ್ಬೇಕಾ? ಜಪವನ್ನು ಮಾಡ್ಕೋಬಹುದು. ಅಂದ್ರೆ ಅವತ್ತಿನ ದಿನ. ಹೌದು, ಅವತ್ತಿನ ದಿವಸ ಗ್ರಹಣದ ಸಂದರ್ಭದಲ್ಲಿ ನಮ್ಗೆ ಯಾವಾಗಲೂ ಅಷ್ಟೇ ಗ್ರಹಣ ಸಂಭವಿಸುವಂಥದ್ದು ಅಂತ ಹೇಳಿದ್ರೆ ಸೂರ್ಯಗ್ರಹಣ ಬೆಳಗಿನ ಜಾವ ನಮಗೆ ಕೇತುಗ್ರಸ್ಯ ಸೂರ್ಯಗ್ರಹಣ ಅಂತ ಹೇಳ್ತೀವಿ. ಕೇತುವಿನಿಂದ ಪ್ರಭಾವಕ್ಕೆ ಒಳಗಾದಾಗ ಅದು ಸಂಭವಿಸುವಂಥದ್ದಿರುತ್ತೆ. ಈ ಚಂದ್ರಗ್ರಹಣ ಯಾವಾಗೂ ರಾತ್ರಿ ಕಾಲ, ಆದರೆ ನಮ್ಮ ಭಾರತಕ್ಕೆ ಗೋಚರ ಇಲ್ಲ, ಆದ ಕಾರಣಕ್ಕೆ ಇದು ನಮಗೆ ಬೆಳಗ್ಗೆ ಬರ್ತಾ ಇದೆ. ಬೇರೆ ಬೇರೆ ದೇಶಗಳಲ್ಲಿ ನಾವು ನೋಡಬಹುದಾಗಿರುವಂಥದ್ದು ಅಂತ ಹೇಳಿದ್ರೆ ಅಮೇರಿಕದಲ್ಲಿ, ಉತ್ತರ ಅಮೇರಿಕ ಆಗಬಹುದು ಅಥವಾ ಏಷ್ಯಾ ಕೆಲವು ಖಂಡಗಳಲ್ಲಿ, ಅಮೇರಿಕಾದಲ್ಲಿ ಒಂದಷ್ಟು ಈಗ ನಮ್ಮ ದೇಶದಿಂದ ಅಮೇರಿಕದಲ್ಲಿ ಹೋಗಿ ಜೀವನ ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಅಂಥವರು ಯಾರೆಲ್ಲ ಹಿಂದೂ ಸಂಪ್ರದಾಯವನ್ನು ಆಚರಣೆ ಮಾಡ್ತಾರೆ, ಆ ಗ್ರಹಣ ಆಚರಣೆ
ಮಾಡಲೇಬೇಕು ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಸೊ ಹಾಗಾಗಿ ನಮ್ಮ ಭಾರತದಲ್ಲಿ ನಾವು ಗೋಚಾರಕ್ಕಿಲ್ಲ ಅಂದರೆ ಸೂತಕ ಇಲ್ಲ. ಆದರೆ ಆ ಗ್ರಹಣ ಆಗುವಂಥ ಸಂದರ್ಭದಲ್ಲಿ ಕೆಲವು ರಾಶಿಗಳ ಮೇಲೆ ಪರಿಣಾಮ ಬೀಳುವಂಥದ್ದಿರುತ್ತೆ. ಈಗ ಸಾಮಾನ್ಯವಾಗಿ ಈಗಾಗಲೇ ಜನ್ಮ ಶನಿಯಾಗಿ ಮೀನ ರಾಶಿಯವರೆಗೆ 7.5 ನಡೀತಾ ಇದೆ. ಇವ್ರಿಗೇನಾಗುತ್ತೆ 7.5 ಅಂತ ಹೇಳಿದಾಗ 12ನೇ ಮನೆ ಆಗುತ್ತೆ. ಯಾವಾಗಲೂ ಗ್ರಹಣ ಸಂಭವಿಸುವಂಥ ಸಂದರ್ಭದಲ್ಲಿ ಗ್ರಹಣ ಸಂಭವಿಸುವಂಥ ರಾಶಿ ಆಗ್ಬೋದು, 12ನೇ ಮನೆ ಆಗ್ಬೋದು, 8ನೇ ಮನೆ ಆಗ್ಬೋದು ಅಥವಾ 4ನೇ ಮನೆ ಆಗ್ಬೋದು. ಈ ಗ್ರಹಣದ ಪ್ರಭಾವ ಅತಿಯಾಗಿ ತೀವ್ರತೆ ಜಾಸ್ತಿ ಇರುತ್ತೆ. ಹಾಗಾಗಿ ಈ 4 ರಾಶಿಯವರು ಬಹಳ ಎಚ್ಚರಿಕೆ ವಹಿಸಬೇಕಾಗುವಂಥದ್ದಿರುತ್ತೆ. ಸೊ ಏನು ಪ್ರಭಾವ ಮೀನ ರಾಶಿಯವ್ರಿಗಂದರೆ ಬಹಳಷ್ಟು ಈ ಚಂದ್ರ ಮನಸ್ಸಿನ ಕಾರಕ, ಮಾತೃಕಾರಕ ಅಂತ ಹೇಳ್ತೀವಿ. ತಾಯಿಯ ಆರೋಗ್ಯದ ಮೇಲೆ ಪರಿಣಾಮ ಬೀಳ್ಬೋದು ಅಥವಾ ಅತಿಯಾದ ಕೋಪ, ಅತಿಯಾದಂಥ ನಿರ್ಧಾರಗಳು, ದಿಢೀರ್ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು, ಈ ಥರದ ಪರಿಣಾಮಗಳು ಬೀಳುವಂಥದ್ದಿರುತ್ತೆ. ಆದರೆ 12ನೇ ಮನೆ ಮೀನ ರಾಶಿಯಾಗಿರೋದ್ರಿಂದ ವ್ಯಯ ಅಂದರೆ 12 ಅಂತ ಹೇಳಿದ್ರೆ ವ್ಯಯಸ್ಥಾನ ಅಂತ ಹೇಳ್ತೀವಿ. ಏನಾದರೂ ಕಳ್ಕೊಳ್ಳುವಂಥದ್ದು ಅಥವಾ ಕೆಲವು ಮಾನಸಿಕ ಒತ್ತಡಗಳಿಗೆ ಒಳಗಾಗಿ ಯಾರ ಹತ್ರ ಕೋಪದಿಂದ ಜಗಳ ಮಾಡಿಕೊಂಡು ದೂರ ದೂರ ಆಗುವಂಥದ್ದಾಗಬಹುದು. ತಾಯಿಯ ನಡುವೆ ಏನಾದರೂ ಕಲಹಗಳನ್ನು ಮಾಡಿಕೊಳ್ಳುವಂಥದ್ದು. ಸೊ ಈ ಥರದ್ದೊಂದಷ್ಟು ಪರಿಣಾಮಗಳು ಬೀಳುವಂಥದ್ದಿರುತ್ತೆ. ಅಷ್ಟಮ ಸ್ಥಾನ ಕರ್ಕಾಟಕ ರಾಶಿಯವರಿಗೆ ಗ್ರಹಣ ಸಂಭವಿಸ್ತಾ ಇರೋದ್ರಿಂದ ಕರ್ಕಾಟಕ ರಾಶಿಯವರು ಬಹಳ ಎಚ್ಚರಿಕೆ ಇರಬೇಕಾಗಿರೋದಂದರೆ ವಾಹನಗಳನ್ನು ಓಡಿಸುವಾಗ. ಮತ್ತು ರಾಷ್ಟ್ರಾಧಿಪತಿ ಕರ್ಕಾಟಕ ರಾಷ್ಟ್ರಾಧಿಪತಿಯೇ ಅಷ್ಟಮದಲ್ಲಿ ರಾಹುವಿನ ಜೊತೆ ಸಂಯೋಗ, ಗ್ರಹಣಕ್ಕೀಡಾಗ್ತಾ ಇರುವಂಥದ್ದು. ಆಗಲೇ ನಾನು ಹೇಳಿದೆ ಚಂದ್ರ ಮನಸ್ಸಿನ ಕಾರಕ ಅಂತ. ಸೊ ದಿಢೀರ್ ನಿರ್ಧಾರಗಳಿಂದ ಭಾರೀ ಹೊಡೆತ ಬೀಳುವಂಥದ್ದಿರುತ್ತೆ. ಅತಿಯಾಗಿ ಕೋಪ ಮಾಡಿಕೊಳ್ಳುವಂಥದ್ದು, ಮನೆಯಲ್ಲಿ ಗಂಡ ಹೆಂಡತಿ ಆಗ್ಬೋದು, ಮಕ್ಕಳ ನಡುವೆ ಆಗ್ಬೋದು. ಡಿಸ್ಟರ್ಬೆನ್ಸ್ ಆಗಿ 15 ದಿನದ ಕಾಲ ಮಾನಸಿಕ ಒತ್ತಡಗಳಿಗೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ. ಈ 4ನೇ ಮನೆ ವೃಶ್ಚಿಕ ರಾಶಿಗೆ ಏನು ಗ್ರಹಣ ಸಂಭವಿಸ್ತಾ ಇದೆ, 4 ತಾಯಿ ಸ್ಥಾನ ಅಂತ ಹೇಳ್ತೀವಿ, ಸ್ವಗೃಹ ಯೋಗ ಅಂತ ಹೇಳ್ತೀವಿ. ಸೊ ಹಾಗಾಗಿ ಯಾವಾಗಲೂ ಅಷ್ಟೇ ವಿದ್ಯಾಸ್ಥಾನನೂ 4ನೇ ಮನೆ ಆಗಿರುತ್ತೆ. ವಿದ್ಯಾರ್ಥಿಗಳಿಗೆ ಅಷ್ಟು ಶುಭ ಇಲ್ಲ. ಸೊ ಸೋಂಬೇರಿತನ ಜಾಸ್ತಿ ಆಗುವಂಥದ್ದು. ಯಾಕಂತ ಹೇಳಿದ್ರೆ ವೃಶ್ಚಿಕ ರಾಶಿಗೆ ಈಗಾಗಲೇ ಪಂಚಮ ಶನಿ ಬೇರೆ ನಡೀತಾ ಇದೆ. ಹಾಗಾಗಿ ಪಂಚಮ ಶನಿ ಇದ್ದು ಗ್ರಹಣಕ್ಕೆ ಈಡಾಗ್ತಾ ಇರೋದ್ರಿಂದ ಅತಿಯಾದಂತಹ ದುಃಖ, ಬಿಸ್ನೆಸ್ ಹೊಡೆತಗಳು ಉಂಟಾಗೋದು, ಭೂಮಿಯಿಂದ ನಷ್ಟ ಉಂಟಾಗೋದು, ಯಾವುದನ್ನ ಲಿಟಿಗೇಷನ್ ಪ್ರಾಪರ್ಟಿಗಳಿಗೆ ಕೈ ಹಾಕಿ ಕೈ ಸುಟ್ಕೊಳ್ಳುವಂಥದ್ದು. ಅದಕ್ಕೆ ನಾವು ಯಾವಾಗಲೂ ಅಷ್ಟೇ ಗ್ರಹಣ ಆದ ಕನಿಷ್ಠ ಪಕ್ಷ 15 ದಿನದ ಕಾಲದವರೆಗೂ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಾಗಲಿ ಅಥವಾ ಯಾವುದೇ ಹೂಡಿಕೆ ವಿಚಾರದಲ್ಲಿ ಆಗಬಹುದು ಅಥವಾ ಕೆಲಸದ ಬದಲಾವಣೆ ವಿಚಾರದಲ್ಲಿ ಮಾಡಬಾರದು ಅಂತ ಹೇಳುತ್ತೆ. ಅಲ್ಲ ಗುರುಗಳೇ, ಈಗ ಈ ಒಂದು 4 ರಾಶಿಗಳು ಹೇಳಿದ್ರಿ ಸ್ವಲ್ಪ ಸಮಸ್ಯೆಗಳಿದೆ ಅಂತ ಹೇಳಿ. ಈ ಪ್ರಭಾವ ಎಷ್ಟು ದಿನಗಳ ಕಾಲ ಇರುತ್ತೆ? ಈ ಗ್ರಹಣಕ್ಕೆ ಈ ರಾಶಿಗಳಿಗೆ ತೊಂದರೆಗಳು ಸ್ವಲ್ಪ ತೊಂದರೆಗಳಾಗುತ್ತೆ ಅಂದಾಗ ಆ ಒಂದು ಪ್ರಭಾವ ಎಷ್ಟು ದಿನಗಳ ಕಾಲ ಇರುತ್ತೆ ಆ ರಾಶಿಗಳ ಮೇಲೆ? ನೋಡಿ, ಯಾವಾಗಲೂ ಅಷ್ಟೇ ಒಂದೊಂದು ಗ್ರಹನು ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಶುಭ ಫಲಗಳು ಮತ್ತು ಅಶುಭ ಫಲಗಳನ್ನು ಕೊಡುವಂಥದ್ದಿರುತ್ತೆ. ಯಾಕೆ ಅಶುಭ ಫಲಗಳು ಅಂತ ಹೇಳಿದ್ರೆ ತಾನಿರುವಂಥ ರಾಶಿಯಲ್ಲಿ ಅದರ ಗ್ರಹ ಸ್ಥಿತಿಗಳ ಸಂಯೋಗದಿಂದ ಅಶುಭ ಫಲಗಳನ್ನು ಕೊಡುವಂಥದ್ದಿರುತ್ತೆ. ಶುಭ ಫಲಗಳಂದರೆ ಉಚ್ಚ ಸ್ಥಾನ, ಪರಮೋಚ್ಚ ಸ್ಥಾನ ಅಂತ ಹೇಳ್ತೀವಿ, ಅಥವಾ ಶುಭ ಗ್ರಹಗಳ ಸಂಯೋಗದಿಂದ ಫಲಗಳನ್ನು ಕೊಡುವಂಥದ್ದಿರುತ್ತೆ. ಮತ್ತು ಒಂದಷ್ಟು ಗ್ರಹಗಳ ಬದಲಾವಣೆಗಳನ್ನು ನಾವು ನೋಡ್ತಾ ಇರ್ತೀವಿ. ಈಗ ಗುರು ಬದಲಾವಣೆ ವರ್ಷಕ್ಕೆ ಒಂದು ಸತಿ ಬದಲಾವಣೆ ಆದರೆ 2.5 ವರ್ಷಕ್ಕೆ ಒಂದು ಸತಿ ಶನಿ ಬದಲಾವಣೆ ಆಗುತ್ತೆ. ಅಂದರೆ ಶನಿ 2.5 ವರ್ಷ ಪ್ರಭಾವ ಬಿಟ್ಟರೆ ಈ ಗುರು 1 ವರ್ಷ ಅಷ್ಟು ನಿಮಗೆ ಒಳ್ಳೆ ಫಲಗಳನ್ನು ಕೊಡುವಂಥದ್ದಿರುತ್ತೆ. ಅದೇ ರೀತಿ ಗ್ರಹಣದ ಅವಧಿನೂ ಸಹ ನಿರ್ದಿಷ್ಟ ಅವಧಿಯನ್ನು ನಾವು ನೋಡಬಹುದು. ನೋಡಿ, ಯಾವಾಗಲೂ ಅಷ್ಟೇ ಯಾವುದೇ ಒಂದು ಗ್ರಹಣ ನಡೆದು 15 ದಿನದ ಕಾಲ ಅದರ ತೀವ್ರತೆ ಜಾಸ್ತಿ ಇರುತ್ತೆ. ಕನಿಷ್ಠ ಪಕ್ಷ 1 ತಿಂಗಳ ಕಾಲ ಅದರ ಪರಿಣಾಮ ನಿಧಾನಕ್ಕೆ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಆದರೆ 15 ದಿನದ ಕಾಲ ಏನಿರುತ್ತೆ ಹೆಚ್ಚು ಪರಿಣಾಮ ಬೀಳುವಂಥದ್ದಿರುತ್ತೆ. ಮೊನ್ನೆ ಸೂರ್ಯಗ್ರಹಣ ಆದಾಗೂ ನಾನು ಹೇಳ್ತಾ ಇದ್ದೆ 15 ದಿನ ಬಹಳ ಎಚ್ಚರಿಕೆ ಇರಿ ಅಂತ. ನೋಡಿ, 15 ದಿನ ಆದಮೇಲೆ ಕೊನೆಯ ಚಂದ್ರಗ್ರಹಣ ಪ್ರಾರಂಭ ಆಗ್ತಾ ಇರುವಂಥದ್ದು. ಹಾಗಾಗಿ ಈ ಗ್ರಹಣ ಏನು 28ನೇ ತಾರೀಕಿಂದ 15 ದಿನದ ಕಾಲ ಯಾವುದೇ ದೊಡ್ಡದಾದಂತಹ ನಿರ್ಧಾರಗಳನ್ನು ಮಾಡ್ಕೊಳ್ಳೋದಾಗಲಿ ಅಥವಾ ಹೊಸದಾಗಿ ಏನಾದರೂ ಖರೀದಿ ಮಾಡೋದು, ಭೂಮಿ, ಸೈಟು, ಇವೆಲ್ಲವೂ ಪ್ರಾಬ್ಲಮ್ ಆಗುತ್ತೆ. ನಾವು ಏನೇ ಒಂದು ಖರೀದಿ ಮಾಡಬೇಕು, ಒಂದು ಸೈಟ್ ಖರೀದಿ ಮಾಡಬೇಕು, ಒಂದು ಮನೆ ಖರೀದಿ ಮಾಡಬೇಕಂದ್ರೆ ಟೈಮ್ ನೋಡ್ತೀವಿ. ನಮ್ಗೆ ಹೇಗಿದೆ ಈ ವರ್ಷ, ಕೈ ಹಾಕಬಹುದಾ, ನನಗೆ ಅನುಕೂಲ ಇದೆಯಾ, ಈ ಥರದ್ದೆಲ್ಲ ನಾವು ನೋಡ್ತೀವಿ. ಇದು ಎಕ್ಸ್ಟ್ರಾ ಪ್ರಭಾವ ಬೀಳುವಂಥದ್ದು. ಈಗೇನು ಗ್ರಹಣ ಬೀಳ್ತಾ ಇದೆ, ನಿಮಗೆ ಗುರುಬಲ ಇದೆ, ಎಲ್ಲ ರೀತಿಯ ಶುಕ್ರದೇಶ ನಡೀತಾ ಇದೆ, ಒಳ್ಳೆ ರಾಜಯೋಗದಲ್ಲಿ ಇದ್ದೀರಾ. ಆದರೆ ಈಗ ನಾವು ಈ ಗ್ರಹಣದ ವಿಚಾರದಲ್ಲಿ ನಾವು ನೋಡೋಕೆ ಹೋದರೆ ಅದರ ತೀವ್ರತೆ ಪ್ರಭಾವದಿಂದ ಒಂದಷ್ಟು ಪ್ರಾಪರ್ಟಿ ತಗೊಂಡಂಥದ್ದು ಏನಿರುತ್ತೆ, ಯಾರಾದರೂ ಕಿರಿಕಿರಿ ಮಾಡುವಂಥದ್ದು ಅಥವಾ ದುಡ್ಡು ಕೊಟ್ಬಿಟ್ಟು ಸಿಕ್ಕಾಕ್ಕೊಳ್ಳುವಂಥದ್ದು ಅಥವಾ ಲಿಟಿಗೇಷನ್ ಪ್ರಾಪರ್ಟಿ ಸಿಕ್ಕಾಕ್ಕೊಳ್ಳುವಂಥದ್ದು ಅಥವಾ ಬಿಸ್ನೆಸ್ ಕೈ ಹಾಕ್ಕೊಂತಾರೆ ಲಾಸ್ ಆಗುವಂಥದ್ದು.
ಸೊ ಈ ಥರದ್ದೆಲ್ಲ ಪ್ರಭಾವ ಬೀಳುವಂಥದ್ದಿರುತ್ತೆ. ಅದಕ್ಕೆ ಯಾವುದೇ ಒಂದು ಗ್ರಹ ಬದಲಾವಣೆ, ಗ್ರಹಣ ಆದ ಸಂದರ್ಭಗಳಲ್ಲಿ ಇವೆಲ್ಲವನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಹಳ ಉಲ್ಲೇಖ ಇದೆ. ವರಾಹಮಿಹಿರ ಬರೆದಂತಹ ಬೃಹತ್ ಜಾತಕ ಆಗ್ಬಹುದು, ಅಥವಾ ಒಂದಷ್ಟು ಗ್ರಂಥಗಳಲ್ಲಿ ಬಹಳ ಈ ಗ್ರಹಣದ ಬಗ್ಗೆ ನಿರ್ದಿಷ್ಟವಾದಂತಹ ವಿಚಾರಗಳನ್ನು ತಿಳಿಸ್ಕೊಂಡಿರುವಂಥದ್ದಿದೆ. ಗ್ರಹಣ ಅಂದರೆ ನಮ್ಮ ಭಾರತೀಯರಿಗೆ ಒಂದು ಸ್ವಲ್ಪ ಭಯ. ಆ, ನಾವು ವಿಜ್ಞಾನದ ಪ್ರಕಾರ ಹೇಳೋದಾಯ್ತಂದ್ರೆ ಬೆಳಕು ಮತ್ತು ಕತ್ತಲಿನ ಆಟ ಅಂತ ಹೇಳಿ ಬಹಳಷ್ಟು ಚೆನ್ನಾಗಿರುತ್ತೆ. ಸೊ ಆಗಸದಲ್ಲಿ ಒಂದು ಚೆನ್ನಾಗಿ ಒಂದು ಕಾಣುತ್ತೆ. ಆದರೆ ನಮಗೆ ಗ್ರಹಣ ಅಂದರೆ ಭಯ ಗುರುಗಳೇ. ಈ ಒಂದು ಗ್ರಹಣದ ದಿನ ನಾವು ಹೇಗಿರಬೇಕು ಜನಸಾಮಾನ್ಯರು? ಸಾಮಾನ್ಯವಾಗಿ ಆ, ಜ್ಯೋತಿಷ್ಯ ಮತ್ತು ವಿಜ್ಞಾನ ಅಂತ ಬಂದಾಗ ಎರಡೂ ಸಹ ಒಂದೇ ನಾಣ್ಯದ ಮುಖಗಳು ಅಂತ ಹೇಳ್ತೀವಿ. ಆದರೆ ವಿಜ್ಞಾನಿಗಳು ಹೋಗ್ಕೊಳ್ಳಲ್ಲ. ಯಾಕಂತ ಹೇಳಿದ್ರೆ ನಾವು ರಾಹುಕೇತುಗಳನ್ನು ನಂಬ್ತೀವಿ. ಹಿಂದೂ ಸಂಪ್ರದಾಯದಲ್ಲಿ ಇದೆ ರಾಹುಕೇತುಗಳು. ವಿಜ್ಞಾನಿಗಳು ಕೇಳಿ ರಾಹುಕೇತು ಯಾವುದು ಇಲ್ಲ ಅನ್ನುವಂಥದ್ದು. ಈ ರಾಹುಕೇತುಗಳು ಅಂತ ಹೇಳಿದ್ರೆ ಈ ಬೆಳಕು ಮತ್ತು ನೆರಳಿನ ಪ್ರಭಾವ ಅಂತ ಹೇಳ್ತೀವಿ. ರಾಹು ನೆರಳು ಅದು ಪ್ರಭಾವ ಇರುವಂಥದ್ದು. ಅದಕ್ಕೆ ಮಧ್ಯದಲ್ಲಿ ಸಿಕ್ಕಾಕೊಳ್ಳುವಂಥದ್ದು. ಅದರಿಂದ ನಾವು ಗ್ರಹಣದ ಆಚರಣೆ ಅಂತ ಹೇಳ್ತೀವಿ. ಸೊ ಆದರೆ ಇಲ್ಲಿ ಭಯ ಬೀಳುವಂಥದ್ದೇನಿಲ್ಲ. ಇದೊಂದಷ್ಟು ಪ್ರಕೃತಿಯಲ್ಲಿ ನಡೆಯುವಂತಹ ವಿದ್ಯಮಾನಗಳು ಅಂತ ಹೇಳುವಂಥದ್ದು ಇರುತ್ತೆ. ಆದರೆ ಅದರ ಪರಿಣಾಮಗಳು ನಮ್ಮ ನವೋಮಂಡಲದಲ್ಲಿರುವಂತಹ ಜೀವರಾಶಿಗಳ ಮೇಲೆ ಅಲ್ಲಿ ಯಾವುದೇ ರೀತಿ ಜಾತಿ, ಧರ್ಮ ಅನ್ನುವಂಥದ್ದು ಬರೋದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯ ಮೇಲೇನೂ ಇದರ ಪರಿಣಾಮಗಳು ಇದ್ದೇ ಇರುತ್ತೆ. ಆದರೆ ಆ ಸಮೀಪದಲ್ಲಿ ಆ ರಾಶಿಗಳಿಗೆ ನಕ್ಷತ್ರಗಳ ಪುಂಜಗಳು ಏನಿರುತ್ತೆ, ಸಮೀಪದಲ್ಲಿರುವಂತಹದ್ದೇನಿರುತ್ತೆ ಗ್ರಹಣ ಸಂಭವಿಸುವಂಥ ಸಂದರ್ಭದಲ್ಲಿ, ಅಂಥ ಸಂದರ್ಭದಲ್ಲಿ ಅದರ ತೀವ್ರತೆಯಿಂದ ಮಾನವರ ಮೇಲೆ, ರಾಶಿಗಳ ಮೇಲೆ ಪರಿಣಾಮ ಬೀಳುವಂಥ ಸಾಧ್ಯತೆ ಇರುತ್ತೆ. ಅವರ ಮನಸ್ಸು ಗೊಂದಲ ರೀತಿಯಲ್ಲಿ ಒಂದಷ್ಟು ಮನಸ್ಥಿತಿ ಕೆಡಿಸುವಂಥದ್ದಿರುತ್ತೆ. ಈ ರೀತಿ ಸಮಸ್ಯೆಗಳು ಬರುವಂಥದ್ದಿರುತ್ತೆ. ಮತ್ತು ಆಚರಣೆ ಹೇಗಿರಬೇಕು ಇದು ವಿಚಾರದಲ್ಲಿ ನಾವು ನೋಡೋಕೆ ಹೋದರೆ, ನಾವು ಯಾವಾಗಲೂ ಅಷ್ಟೇ ಗ್ರಹಣ ಸಂಭವಿಸುವಂಥ ಸಂದರ್ಭದಲ್ಲಿ ಸೂತಕ ಇದೆಯಾ ಅಂತ ನಾವು ನೋಡ್ಕೋಬೇಕು. ಅಂದರೆ ಗೋಚಾರ ಅಂತ ಹೇಳಿದ್ರೆ ಕಾಣಿಸುವಂಥದ್ದು ನಮ್ಮ ಭಾರತಕ್ಕೆ ಕಾಣಿಸೋದಿಲ್ಲ. ಹಾಗಾಗಿ ಹೆಚ್ಚು ಆಚರಣೆಗಳು ಅಗತ್ಯ ಇಲ್ಲ ಅನ್ನುವಂಥದ್ದು ಇರುತ್ತೆ. ಪ್ರತಿನಿತ್ಯದ ಏನು ಸ್ನಾನಾದಿ ಸಂಧ್ಯಾ ವಂದನೆಗಳಾಗ್ಬೋದು ಅಥವಾ ದೇವತಾ ಪೂಜೆ ಪುನಸ್ಕಾರಗಳಾಗ್ಬೋದು, ಅದು ಯಥಾಪ್ರಕಾರವಾಗಿ ನಡೆಯುವಂಥದ್ದು, ಯಾವುದೇ ರೀತಿಯಾದಂಥದ್ದು ಬದಲಾವಣೆ ಬೇಕಾಗಿಲ್ಲ. ಆದರೆ ಏನು ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು ಇಟ್ಕೋಬೇಕು ಅನ್ನುವಂಥವ್ರು ಯಾರೆಲ್ಲ ಇದ್ದೀರಾ, ಒಂದಷ್ಟು ವರಮಹಾಲಕ್ಷ್ಮಿ ಹಬ್ಬವನ್ನ ಮಾಡಿಲ್ಲ ಅನ್ನುವಂಥವ್ರು ಈ ಸತಿ ಮಾಡಬೇಕು ಅನ್ನೋವಂಥವ್ರು ಒಂದಷ್ಟು ಸಮಯದ ಬದಲಾವಣೆಗಳನ್ನು ಮಾಡ್ಕೋಬೇಕಾಗುತ್ತೆ. ಬೆಳಗ್ಗೆ ಮಾಡ್ಕೊಳ್ಳುವಂಥವ್ರು ಆದಷ್ಟು ಸಂಜೆ ಮಾಡಿಕೊಂಡ್ರೆ ಒಳ್ಳೆಯದು. ಆಹಾರವನ್ನ ಸೇವಿಸಬಹುದಾ ಗುರುಗಳೇ? ಖಂಡಿತ. ಆಹಾರದ ವಿಚಾರದಲ್ಲಿ ಬಹಳ ಮುಖ್ಯವಾಗಿ ಒಂದಷ್ಟು ವಿಚಾರಗಳು ನಾವು ತಿಳ್ಕೊಳ್ಳೇಬೇಕಾಗಿರುವಂಥದ್ದಿದೆ. ಗ್ರಹಣ ಸಂಭವಿಸುವಂಥ ಸಂದರ್ಭದಲ್ಲಿ ಅದು ಏನಾಗುತ್ತೆ, ನಮಗೆ ರಾತ್ರಿ ಕಾಲದಲ್ಲಿ ಆಹಾರ ತೆಗೆದುಕೊಳ್ಳುವಂಥದ್ದು ಸರ್ವೇ ಸಾಮಾನ್ಯ ಕಡಿಮೆ. ಯಾಕಂತ ಹೇಳಿದ್ರೆ ಜೀರ್ಣಶಕ್ತಿಗೆ ತೊಂದರೆ ಆಗುತ್ತೆ ಅನ್ನೋದು. ಕೆಲವರು ನೋಡಿ ಗ್ರಹಣ ಆದರೆ ಏನು ತಿಂದರೆ ಏನು ಅನ್ನುವಂಥದ್ದು ಯಕ್ಷ ಪ್ರಶ್ನೆಗಳು ಹಾಕುವಂಥದ್ದು. ಗ್ರಹಣ ಸಂದರ್ಭದಲ್ಲಿ ಊಟ ಮಾಡಿದ್ದಾರೆ, ಏನೂ ಆಗಲಿಲ್ಲ. ಆದರೆ ಯಾಕೆ ಪದ್ಧತಿ ಬಂತು, ಇದು ಮೂಲ ವೈಜ್ಞಾನಿಕ ಕಾರಣಗಳೇನು ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು ತಿಳ್ಕೋಬೇಕಾಗುತ್ತೆ. ಯಾವುದೇ ಒಂದು ಗ್ರಹಣ ಆಗುವಂಥ ಸಂದರ್ಭದಲ್ಲಿ ಜೀರ್ಣಶಕ್ತಿಗೆ ಸಮಸ್ಯೆಗಳು ಬರುತ್ತೆ, ಅಥವಾ ಗರ್ಭಿಣಿಯರಿಗೆ ಒಂದಷ್ಟು ಆ ಕಿರಣಗಳು ಮೇಲೆ ಬಿದ್ದಾಗ ಮಗುವಿನ ಮೇಲೆ ಪರಿಣಾಮ ಬೀಳುತ್ತೆ. ಅಂಗವಿಕಲತೆ, ಬುದ್ಧಿಮಾನ್ಯತೆ ಆಗೋ ಸಾಧ್ಯತೆಗಳು ಇರುತ್ತೆ. ಎರಡು ಕಾರಣ ಇದೆ ವೈಜ್ಞಾನಿಕವಾಗಿ ನಾನು ಹೇಳ್ತೀನಿ. ಒಂದಷ್ಟು DNA ರಕ್ತ ಕಣಗಳು ಒಂದೇ ರಕ್ತ ಸಂಬಂಧಿಕರಲ್ಲಿ ಮದುವೆ ಆದಾಗೂ ಅದು ಪ್ರಾಬ್ಲಮ್ ಬರುವಂಥದ್ದು ಇರುತ್ತೆ. ಈ ಥರ ಗ್ರಹಣದ ಸಂದರ್ಭದಲ್ಲಿ ಅದರ ಕಿರಣಗಳು ಬೀಳಬಾರ್ದು ಅನ್ನುವಂಥದ್ದೇ ಗರ್ಭಿಣಿಯರು ಅತಿ ಹೆಚ್ಚಿನ ಮಟ್ಟಿಗೆ ಈ ಗ್ರಹಣದ ಆಚರಣೆ ಮಾಡುವಂಥದ್ದು ಇರುತ್ತೆ. ಆದರೆ ಈ ಕಿರಣಗಳು ಬೀಳೋದಿಲ್ಲ. ಆ ಕಾರಣಕ್ಕೆ ನಮ್ಮ ಭಾರತದ ಮೇಲೆ ಈ ಹೆಚ್ಚು ಇದನ್ನ ಬಗ್ಗೆ ಗಮನ ಕೊಡೋ ಅಗತ್ಯ ಇಲ್ಲ ಅನ್ನುವಂಥದ್ದು ಶಾಸ್ತ್ರದಲ್ಲಿನೂ ಬಹಳ ಉಲ್ಲೇಖ ಇದೆ. ಈ ಗ್ರಹಣ ಗೋಚಾರ ಇದ್ದರೆ ಮಾತ್ರ ಸೂತಕ ಆಗುತ್ತೆ ಅನ್ನುವಂಥದ್ದು ಇರುತ್ತೆ. ಹಾಗಾಗಿ ಸ್ನಾನಾದಿಗಳು ಅಥವಾ ಇನ್ನೇನೋ ಪೂಜೆ ಪುನಸ್ಕಾರಗಳು ಮಾಡಬಾರ್ದು, ಇನ್ನೇನೋ ತೊಂದರೆ ಆಗುತ್ತೆ ಅನ್ನುವಂಥದ್ದೇನಿಲ್ಲ. ರಾಶಿಗಳ ಮೇಲೆ ಪರಿಣಾಮಗಳು ಬೀಳುತ್ತೆ, ಹೊರತುಪಡಿಸಿದ್ರೆ ಸೂತಕ ಇರುವುದಿಲ್ಲ. ಗುರುಗಳೇ, ಈ ಗ್ರಹಣದ ದಿನ ನಾವು ಯಾವ ರೀತಿಯ ಒಂದು ಜಪಗಳನ್ನ ಮಾಡ್ಬೋದು, ಏನೆಲ್ಲ ಪೂಜೆಗಳನ್ನ ಮಾಡಿದ್ರೆ ಒಳ್ಳೇದಾಗುತ್ತೆ, ಜೊತೆಗೆ ಯಾವ ರೀತಿಯ ದಾನಗಳನ್ನ ಕೊಟ್ರೆ ಒಳ್ಳೇದಾಗುತ್ತೆ ಗುರುಗಳೇ? ನೋಡಿ, ಪ್ರತಿಯೊಬ್ಬರು ಗ್ರಹಣದ ಸಂದರ್ಭದಲ್ಲಿ ಜಪಕ್ಕೆ ಬಹಳ ಆದ್ಯತೆಯನ್ನು ಕೊಡಬೇಕಾಗುತ್ತೆ. ಸಾಮಾನ್ಯವಾಗಿ ಮನಸ್ಸು ವೀಕ್ ಇರೋವಂಥವ್ರು, ಮಾನಸಿಕವಾಗಿ ಒತ್ತಡಗಳಿಗೆ ಒಳಗಾಗುವಂಥವ್ರು, ನನ್ನ ಕೈಲಿ ಏನೂ ಆಗಲ್ಲ ಮತ್ತು ಮಾನಸಿಕ ಖಿನ್ನತೆಗೆ ಹೋಗಿರುವಂಥವ್ರಿಗೆ ಈ ಗ್ರಹಣ ಬಹಳ ಸೂಕ್ತವಾದಂಥ ಜಪಕ್ಕೆ ಬಹಳ ಮುಖ್ಯವಾಗಿ ಫಲಗಳು ಕೊಡುವಂಥದ್ದಿರುತ್ತೆ. ಹಾಗಾಗಿ ಚಂದ್ರ ಮಂತ್ರ ಜಪ ಮಾಡಬಹುದು, ಸಹಸ್ರ ಚಂದ್ರ ಶಾಂತಿಯನ್ನು ಮಾಡಿಸುವಂಥದ್ದಿರುತ್ತೆ. ಮತ್ತು ಅದ್ರ ಜೊತೆಗೆ ಚಂದ್ರ ಅಷ್ಟೋತ್ತರಗಳನ್ನು ಪಠನೆ ಮಾಡ್ಕೋಬಹುದು. ರಾಹು ಪೀಡ ಪರಿಹಾರ ಮಂತ್ರ, ಚಂದ್ರ ಪೀಡ ಪರಿಹಾರ ಮಂತ್ರವನ್ನು ಪಠಿಸುವಂಥದ್ದು ಮಾಡಿದ್ರೆ ಅವರಿಗೆ ಈ ಚಂದ್ರ ದೋಷಗಳು, ರಾಹುಗ್ರಸ್ತ ಏನು ರಕ್ತಚಂದ್ರ ಗ್ರಹಣ ಅಂತ ಹೇಳ್ತೀವಿ, ಅದು ಒಂದಷ್ಟು ಪರಿಣಾಮಗಳು ರಾಶಿಗಳ ಮೇಲೆ ಬೀಳುವಂಥದ್ದು ಕಡಿಮೆ ಆಗುವಂಥದ್ದಿರುತ್ತೆ. ಈ 4 ರಾಶಿಗಳು ಒಂದಷ್ಟು
ಆದಷ್ಟು ಗ್ರಹಣದ ಶಾಂತಿ ಮಾಡಿಸಿದ್ರೆ ಒಳ್ಳೆಯದು. ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಕುಂಭರಾಶಿ, ಶತಭಿಷ ನಕ್ಷತ್ರದಲ್ಲಿ ಇದು ಸಂಭವಿಸ್ತಾ ಇರೋದ್ರಿಂದ ಕುಂಭರಾಶಿ ಮತ್ತು ಮೀನ ರಾಶಿಯವರು, ಕರ್ಕಾಟಕ ಮತ್ತು ವೃಶ್ಚಿಕ ರಾಶಿಯವರು, ಈ 4 ರಾಶಿಯವರು ಸಾಧ್ಯವಾದಷ್ಟು ಅಕ್ಕಿ ಮತ್ತು ಉದ್ದಿನಕಾಳು. ಅಕ್ಕಿ ಬಂದು ಚಂದ್ರನಿಗೆ ಸಂಬಂಧಪಟ್ಟಂಥ ಧಾನ್ಯ ಆಗಿರುತ್ತೆ. ಉದ್ದಿನಕಾಳು ರಾಹುಗೆ ಸಂಬಂಧಪಟ್ಟಂಥದ್ದು. ರಾಹು ಮತ್ತು ಚಂದ್ರ ಎರಡೂ ಸಹ ಇದೇ ಕುಂಭರಾಶಿಯಲ್ಲಿ ಗ್ರಹಣ ಸಂದರ್ಭದಲ್ಲಿ ಈ ಸಂಯೋಗ ಆಗ್ತಾ ಇರುವಂಥದ್ದು. ಹಾಗಾಗಿ ಜಪ ಮಾಡಿ ಅದನ್ನು ಧಾನ್ಯಗಳನ್ನು ಪೂಜೆ ಮಾಡಿ ಅದನ್ನು ಹತ್ತಿರದಲ್ಲಿ ಸಮೀಪದಲ್ಲಿ ದೇವಸ್ಥಾನಕ್ಕಾದರೂ ದಾನ ಕೊಡಬಹುದು, ಅಥವಾ ಅದನ್ನು ಅನಾಥಾಶ್ರಮಕ್ಕೂ ಕೊಡ್ಬೋದು. ಈಗೆಲ್ಲ ದಾನಗಳು ಅಂತ ಹೇಳಿದ್ರೆ ಯಾರೂ ತಗೊಳ್ತಾ ಇರಲ್ಲ. ನಮಗೆ ಯಾಕಪ್ಪ ಇದು ಅನ್ನುವಂಥ ಮನಸ್ಥಿತಿ ಇರುತ್ತೆ. ಒಂದಷ್ಟು ದಾನ ಕೊಡೋದು ಕೊಡ್ತಾರೆ, ಒಂದು 5 ಕೆ ಜಿನೋ 10 ಕೆ ಜಿನೋ, ಅಥವಾ ಉದ್ದಿನಕಾಳು ಒಂದು 4-5 ಕೆ ಜಿ ದಾನ ರೀತಿಯಲ್ಲಿ ಅನಾಥಾಶ್ರಮಕ್ಕೆ ಕೊಟ್ಟರೆ ಕಣ್ಣು ಮುಚ್ಕೊಂಡು ತೊಗೊಳ್ತಾರೆ. ಯಾಕಂತ ಹೇಳಿದ್ರೆ ಒಳ್ಳೆ ಒಂದು ಅನುಕೂಲನೂ ಆಗುತ್ತೆ ಅವ್ರಿಗೂ. ಸೊ ಹಾಗಾಗಿ ಇವ್ರು ಮಾಡಿರುವಂತಹ ಫಲಗಳು ಏನಿರುತ್ತೆ ಪೂಜೆಗಳ್ದೆಲ್ಲ ಇವ್ರಿಗೂ ಲಭ್ಯ ಆಗುವಂಥದ್ದು ಇರುತ್ತೆ. ಹಾಗಾಗಿ ಈ 4 ರಾಶಿಯವರು ಈ ಗ್ರಹಣದ ಆಚರಣೆ ಬಹಳ ಮುಖ್ಯವಾಗಿರುತ್ತೆ. ಇನ್ನು ಪ್ರತಿಯೊಬ್ಬರೂ ಸಹ ಈ ಪೂಜೆ ಪುನಸ್ಕಾರಗಳು, ವಿಶೇಷವಾಗಿ ಏನು ಈ ಲಕ್ಷ್ಮೀ ಪೂಜೆ ಆಗ್ಬೋದು ಅಥವಾ ಸತ್ಯನಾರಾಯಣ ಪೂಜೆ ಆಗ್ಬೋದು, ಅವರೆಲ್ಲವೂ ಸಂಜೆಯ ವೇಳೆಗೆ ಮಾಡ್ಕೊಳ್ಳೋದು ಒಳ್ಳೆಯದು. ಬೆಳಗ್ಗೆ ಯಥಾಪ್ರಕಾರವಾಗಿ ಸ್ನಾನಾದಿಗಳನ್ನು ಮಾಡಿ ಮಧ್ಯಾಹ್ನದ ಅಷ್ಟೊತ್ತಿಗೆ, ಸಂಜೆ ವೇಳೆ ಅಷ್ಟೊತ್ತಿಗೆ ಮನೆಯೆಲ್ಲ ಸ್ವಚ್ಛಗೊಳಿಸಿ, ಸೊ ಲಕ್ಷ್ಮಿಯನ್ನು ಕುಣಿಸಿ ಪೂಜೆಯನ್ನು ಮಾಡೋದು. ಯಾವುದೇ ರೀತಿ ಬದಲಾವಣೆ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಗುರುಗಳೇ, ತಾವು ಹೇಳಿದ್ರೆ 4 ರಾಶಿಗಳಿಗೆ ಒಂದು ಸ್ವಲ್ಪ ದೋಷ ಇದೆ ಅಂತ ಹೇಳಿ. ಈಗ 4 ರಾಶಿಗಳವರು ಜಪವನ್ನ ಮಾಡಬೇಕಾದ್ರೆ ಅಥವಾ ಮಂತ್ರಗಳನ್ನ ಪಠಿಸಬೇಕಾದ್ರೆ ಅವರು ಕಚೇರಿಗಳಲ್ಲಿ ಇರ್ತಾರೆ, ಯಾವುದೋ ಒಂದು ಕೆಲಸದಲ್ಲಿ ತೊಡಗಿರ್ತಾರೆ. ಸೊ ಅವರು ಯಾವ ಸಮಯದಲ್ಲಿ ಈ ಮಂತ್ರಗಳನ್ನ ಪಠಣೆ ಮಾಡಿದ್ರೆ ಒಳ್ಳೆಯದು? ನೋಡಿ, ಈಗ ಮಂತ್ರ ಜಪ ಅಂತ ಬಂದಾಗ ನಾವು ಯಾವಾಗಲೂ ಅಷ್ಟೇ ನದಿ ತೀರ ಇದು ಆಯ್ಕೆ ಮಾಡ್ಕೊಂತೀವಿ. ಒಂದು ಸಕಾರಾತ್ಮಕವಾದಂಥ ಜಾಗ ಯಾವುದಿರುತ್ತೆ, ಪಾಸಿಟಿವ್ ವೈಬ್ರೇಷನ್, ಅಲ್ಲಿ ಕುತ್ಕೊಂಡು ಜಪ ಮಾಡುವಂಥದ್ದು. ನಾವು ಮನೆಯಲ್ಲಿ ಅಂತ ಹೇಳಿದ್ರೆ ದೇವ್ರ ಮನೆಯಲ್ಲಿ. ಸೊ ಕೆಲವರು ಎಲ್ಲ ಆ ದಿನ ರಜೆ ಇರೋದಿಲ್ಲ, ಕೆಲವರೆಲ್ಲ ಕೆಲಸಗಳಿಗೆ ಹೋಗಿರ್ತಾರೆ, ಕೆಲವೊಂದು ಸಮಸ್ಯೆಗಳು ಅವರದೇ ಆದಂಥದ್ದು ಇರುತ್ತೆ. ಅದನ್ನು ಮಂತ್ರವನ್ನು ಅಲ್ಲೇ ಕುತ್ಕೊಂಡಿರುವಂಥ ಜಾಗದಲ್ಲಿ ಮನಸ್ಸಲ್ಲಿ ಹೇಳ್ಕೊಂಡ್ರೂ ಆಗುತ್ತೆ. ಏನಾದರೂ ಈ 4 ರಾಶಿಯವರಿಗೆ ಹೆಚ್ಚು ಪರಿಣಾಮಗಳಿದೆ, ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಅಂದರೆ ಚಂದ್ರನ ಪೀಡ ಪರಿಹಾರ ನಮ್ಮ ಫೋನುಗಳಲ್ಲೇ ಸಿಗುತ್ತೆ, ರಾಹುಪೀಡ ಪರಿಹಾರ ಮಂತ್ರಗಳು ಸಿಗುತ್ತೆ. ಹಾಗಾಗಿ ಅದನ್ನು ನಾವು ಯಾವಾಗಲೂ ಅಷ್ಟೇ ಚಂದ್ರನ್ನು ಮತ್ತು ರಾಹುದು ಮಂತ್ರ ಪಠನೆ ಮಾಡಿಕೊಂಡ್ರೆ ಸಾಕು. ಚಂದ್ರನಿಗೆ 2 ಸತಿ ಮಂತ್ರ ಹೇಳ್ಕೊಳ್ಳೋದು ಕನಿಷ್ಠ ಪಕ್ಷ. ರಾಹುಗೆ ಅಂತ ಹೇಳಿದಾಗ ನಾವು ಯಾವಾಗಲೂ ಅಷ್ಟೇ ರಾಹು 4 ಬಾರಿ ಆ ಮಂತ್ರ ಜಪ ಮಾಡುವಂಥದ್ದು. ಅರ್ಧಕಾಯಂ ಮಹಾವೀರ್ಯಂ ಅಂತ ಬರುತ್ತೆ, ಚಂದ್ರಾದಿತ್ಯ ವಿವರ್ಧನಂ ಅನ್ನುವಂಥ ಮಂತ್ರಗಳೆಲ್ಲ ಬರ್ತಾ ಇರುತ್ತೆ. ಅದನ್ನು ಗಾಯತ್ರಿ ಮಂತ್ರಗಳಲ್ಲಿ ಜಪ ಮಾಡ್ಬೋದು, ಅಥವಾ ಅಷ್ಟೋತ್ತರವನ್ನು ಮನಸ್ಸಲ್ಲಿ ಹೇಳ್ಕೋಬಹುದು. ಅದೇನು ಜೋರಾಗಿ ಹೇಳಿ ಜಪ ಮಾಡಬೇಕು ಅನ್ನುವಂಥದ್ದು ಏನಿಲ್ಲ. ಆದರೆ ಯಾರು ಸಾಧಕ, ಅಥರ್ಣ ವೇದದಲ್ಲಿ ಸಾಧಕರು ಇರ್ತಾರೋ ಅವರು ನದಿಯಲ್ಲಿ ಜಪ ಮಾಡುವಂಥದ್ದು, ಮತ್ತು ಹಿರಿಯರ ಪ್ರಾರ್ಥನೆ ಸಲ್ಲಿಸುವಂಥದ್ದು ಇರುತ್ತೆ. ಈ ಸೂರ್ಯಗ್ರಹಣದಲ್ಲಿ ನಾವು ಯಾವಾಗಲೂ ಹಿರಿಯರ ಪೂಜೆ ಪುನಸ್ಕಾರ, ತರ್ಪಣಗಳು, ಶ್ರಾದ್ದಗಳನ್ನು ಮಾಡುವಂಥ ಪದ್ಧತಿ ಇರುತ್ತೆ. ಆದರೆ ಚಂದ್ರ ಗ್ರಹಣದ ಸಂದರ್ಭದಲ್ಲಿ ತಾಯಿ ಕಡೆ ಬರುವಂತಹದ್ದೇನಾದರೂ ದೋಷಗಳಿದ್ದರೆ ಈ ಸಂದರ್ಭದಲ್ಲಿನೂ ಹಿರಿಯರು ಪ್ರಾರ್ಥನೆ ಮಾಡಿಕೊಂಡು ತರ್ಪಣ ಅದಕ್ಕೆ ಕೊಡಬಹುದು. ಏನು ಅದರಲ್ಲಿ ಏನೋ ಸಮಸ್ಯೆ ಬರುವಂಥದ್ದೇನೂ ಇರೋದಿಲ್ಲ. ಹಾಗಾಗಿ ಸೂರ್ಯಗ್ರಹಣಕ್ಕೆ ಹೆಚ್ಚು ಆದ್ಯತೆ ಹಿರಿಯರ ಪೂಜೆಯನ್ನು ಸಲ್ಲಿಸುವಂಥದ್ದು ಇರುತ್ತೆ. ಇನ್ನ ನೀರಿನಲ್ಲಿ ದರ್ಬೆ ಹಾಕಬೇಕು ಅಂತ ಹೇಳ್ತಾರಲ್ಲ, ಇದು ಕಂಪಲ್ಸರಿ ಹಾಕ್ಲೇಬೇಕು? ಇಲ್ಲಿ ಯಾರಾದರೂ ಮನೆಯಲ್ಲಿ ಗರ್ಭಿಣಿಯರು ಇದ್ದರೆ ಹಾಕಿದ್ರೆ ಬಹಳ ಒಳ್ಳೆಯದು. ಯಾಕಂತ ಹೇಳಿದ್ರೆ ಗೋಚಾರದಲ್ಲಿ ಇತ್ತು ಅಂದರೆ ಹಾಕ್ಲೇಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಪ್ರತಿಯೊಂದು ನೀರಿಗೆ ಅಥವಾ ಆದಷ್ಟು ಆಹಾರದ ವಿಚಾರದಲ್ಲಿ ಅಷ್ಟೇ. ಈಗ ಹಿಂದೆ ನೆನೆ ಮಾಡಿರುವಂಥ ಆಹಾರವನ್ನು ಆದಷ್ಟು ಸಹ ಅದು ಕಡಿಮೆ ಪ್ರಮಾಣದಲ್ಲಿ ಮಾಡಿ ಹೊಸದಾಗಿ ಆಹಾರ ಪದ್ಧತಿ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದಿದೆ. ದರ್ಬೆ ನೀರಿಗೆ ಹಾಕೋದು ಒಳ್ಳೆಯದೇ, ಶ್ರೇಷ್ಠವಾದಂಥದ್ದು. ಪವಿತ್ರ, ಸ್ವಯಂ ಪವಿತ್ರತೆ ಅನ್ನುವಂಥದ್ದು ಇರುತ್ತೆ. ಹಾಗಾಗಿ ಹಾಕ್ಲೇಬೇಕು ಅನ್ನುವಂಥದ್ದು ಇಲ್ಲ. ಯಾಕಂದರೆ ಅಲ್ಲಿ ಸೂತಕ ಇರೋದಿಲ್ಲ ನಮ್ಮ ಭಾರತಕ್ಕೆ. ನಮ್ಮ ಭಾರತದಿಂದ ಅಮೇರಿಕ ಇಂತಹದ್ದು ಬೇರೆ ಬೇರೆ ದೇಶಗಳಲ್ಲಿ ಹೋಗಿದ್ದಾರೆ, ಅಲ್ಲಿ ವಾಸವಾಗಿದ್ದಾರೆ ಅಂದರೆ ಅಲ್ಲಿ ಆಚರಣೆ ಮಾಡಲೇಬೇಕಾಗುತ್ತೆ. ಇನ್ನು ಕೊನೆಯದಾಗಿ ಗುರುಗಳೇ, ನಮ್ಮ ವೀಕ್ಷಕರಿಗೆ ತಾವು ಏನು ಹೇಳೋದಕ್ಕೆ ಬಯಸ್ತೀರಿ? ಅವತ್ತಿನ ಹಬ್ಬ ಇದೆ, ರಕ್ಷಾಬಂಧನ ಇದೆ, ತಾವು ಬಹಳಷ್ಟು ಚೆನ್ನಾಗಿ ಹೇಳ್ತಿದ್ವಿ. ನಮ್ಮ ಭಾರತ ದೇಶದಲ್ಲಿ ಇದು ಗೋಚಾರ ಫಲ ಇರದೇ ಇರೋದ್ರಿಂದ ಒಂದಷ್ಟು ನಿಯಮಗಳ ನೀವು ಪಾಲನೆ ಮಾಡಬೇಕಾಗುತ್ತೆ. ಯಾಕಂದರೆ ನಮ್ಮ ಭಾರತೀಯ ಸಂಸ್ಕೃತಿ, ಸಂಪ್ರದಾಯ, ಆಚರಣೆಯಲ್ಲಿ ಇದ್ದೇ ಇದೆ, ಅದನ್ನು ನಾವು ಮಾಡಲೇಬೇಕು. ಅದರ ಹೊರತಾಗಿ ಬಹಳಷ್ಟು ಭಯ ಪಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರಿ. ತಾವು ಮತ್ತೊಮ್ಮೆ ನಮ್ಮ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಬಯಸ್ತೀರಿ? ನೋಡಿ, ಪ್ರತಿಯೊಂದು ಕೆಲವೊಂದು ಮಾಧ್ಯಮಗಳಲ್ಲಿ ಕೆಲವೊಂದೆಲ್ಲ ಭಯ ಇಡಿಸಿರುವಂಥದ್ದಿದೆ. ಇವು ಗ್ರಹಣದ ಸಂದರ್ಭದಲ್ಲಿ ಹಾಗಾಗುತ್ತೆ, ಹೀಗಾಗುತ್ತೆ, ಆ ರಾಶಿಯವ್ರ ಪ್ರಭಾವ. ಸೊ ಅದು ಪರಿಣಾಮ ಏನಿರುತ್ತೆ, ಅದು ಗ್ರಹಗಳ ಬದಲಾವಣೆಗಳು, ಈ ಥರ ಗ್ರಹಣ ವಿಚಾರದಲ್ಲಿ ಪದೇ ಪದೇ ಅದು ಆಗ್ತಾ ಇರುತ್ತೆ. ಆದರೆ ಅದರ
ಪರಿಣಾಮ ತೀವ್ರತೆ ಒಂದಷ್ಟು ಪರಿಣಾಮಗಳು ಬೀಳೋದ್ರಿಂದ ಸ್ವಲ್ಪ ಜಾಗೃತೆ ವಹಿಸೋದು ಬಹಳ ಅಗತ್ಯ ಇದೆ. ಹಾಗಾಗಿ ನಮ್ಮ ಭಾರತಕ್ಕೆ ಗೋಚರ ಇಲ್ಲ. ಹಾಗಾಗಿ ಆಚರಣೆನೂ ಇರೋದಿಲ್ಲ. ಹಾಗಾಗಿ ನೀವು ಏನು ಸತ್ಯನಾರಾಯಣ ಪೂಜೆ ಈ ದೇವಸ್ಥಾನಗಳಲ್ಲಿ ಯಾರೆಲ್ಲ ಮಾಡ್ತಾ ಇದ್ದೀರಾ, ಯಾವುದೇ ರೀತಿ ಬದಲಾವಣೆಗಳು ಇಲ್ಲ ಸಂಜೆ ವೇಳೆ ಮಾಡುವಂಥವ್ರಿಗೆ. ಆದರೆ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಬೇಕು ಅಂದ್ಕೊಂಡಿರುವಂಥವ್ರು ಪ್ರತಿಯೊಬ್ಬರೂ ಸಹ ಬೆಳಗ್ಗೆಗಿಂತ ಸಂಜೆ ಮಾಡಿ. ಸಂಜೆನೇ ಗೋಧೂಳಿ ಸಮಯದಲ್ಲೇ ಸಾಕ್ಷಾತ್ ಮಹಾಲಕ್ಷ್ಮಿ ಮನೆಗೆ ಬರುವಂಥ ಸಮಯ. ಹಾಗಾಗಿ ಅಂಥ ಸಂದರ್ಭದಲ್ಲಿ ಪೂಜೆ ಪುನಸ್ಕಾರಗಳಿಗೆ ಹೆಚ್ಚು ಒಲವನ್ನು ಕೊಡಿ ಮತ್ತು ಆದ್ಯತೆಯನ್ನು ಕೊಡೋದು ಬಹಳ ಮುಖ್ಯವಾಗಿದೆ. ಹಾಗಾಗಿ ಈ ಗ್ರಹಣ ಚಂದ್ರಗ್ರಹಣ ಏನಿದೆ, ರಕ್ತ ಚಂದ್ರಗ್ರಹಣ ಕೆಲವು ರಾಶಿಗಳ ಮೇಲೆ ಪರಿಣಾಮ ಒಂದಷ್ಟು ಇದ್ದರೆ ಮಿಕ್ಕ ರೀತಿಯಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಇಲ್ಲ. ರಕ್ಷಾಬಂಧನ ಏನು ಹಬ್ಬದ ಆಚರಣೆಗಳೇನಿದೆ ಅದು ಯಥಾಪ್ರಕಾರವಾಗಿ ಈ ವರ್ಷವೂ ನಡೆಯುತ್ತೆ. ಹಾಗಾಗಿ ಏನು ಸಮಸ್ಯೆ ಬರುವಂಥ ಸಾಧ್ಯತೆಗಳು ಇರೋದಿಲ್ಲ. ಬಹಳಷ್ಟು ಧನ್ಯವಾದಗಳು ಗುರುಗಳೇ. ಬಹಳಷ್ಟು ಚೆನ್ನಾಗಿ ಹೇಳಿದ್ರಿ. ನಮ್ಮ ವೀಕ್ಷಕರು ಒಂದಷ್ಟು ಅರ್ಥ ಆಯಿತು. ಬಹಳಷ್ಟು ಒಂದು ಗೊಂದಲದಲ್ಲಿದ್ದರು, ಹಬ್ಬ ಮಾಡಬೇಕಾ, ರಕ್ಷಾಬಂಧನ ಬಂದಿದೆ ಅಂತ ಹೇಳಿ. ಆ ಎಲ್ಲ ಒಂದು ವಿಚಾರಗಳಿಗೆ ತೆರೆ ಬಿದ್ದಿದೆ. ಸೊ ನೀವು ಹೇಳೋ ಪ್ರಕಾರ ಸೊ ನಾವು ಬಹಳಷ್ಟು ಭಕ್ತಿಯಿಂದ ಈ ಒಂದು ಗ್ರಹಣವನ್ನು ಆಚರಣೆ ಮಾಡ್ತೀವಿ ಗುರುಗಳೇ. ಧನ್ಯವಾದಗಳು. ಹರೇ ಶ್ರೀನಿವಾಸ. ವೀಕ್ಷಕರೇ, ನೀವು ನೋಡಿದ್ರಲ್ಲ, ಗ್ರಹಣ ಅಂತ ಹೇಳಿದರೆ ಖಗೋಳದಲ್ಲಿ ನಡೆಯುವಂಥ ನೆರಳು ಬೆಳಕಿನ ವಿಸ್ಮಯ. ಇದನ್ನು ನೋಡಲಿಕ್ಕೆ ಸಾಕಷ್ಟು ಜನ ಬಹಳಷ್ಟು ಒಂದು ಕುತೂಹಲದಿಂದ ಇರ್ತಾರೆ. ಆದರೆ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಗ್ರಹಣ ಗೋಚರ ಆಗೋದಿಲ್ಲ. ಮಹರ್ಷಿ ಗುರುಗಳು ಬಹಳಷ್ಟು ಚೆನ್ನಾಗಿ ಹೇಳಿದರು. ಅವತ್ತಿನ ಹಬ್ಬವನ್ನು ಹೇಗೆ ಆಚರಣೆ ಮಾಡಬೇಕು, ಲಕ್ಷ್ಮೀ ಪೂಜೆಯನ್ನು, ಜೊತೆಗೆ ರಕ್ಷಾಬಂಧನವನ್ನು ಸಹ ನೀವು ಮಾಡ್ಕೊಳ್ಳಿ ಅಂತ. ಅದರ ಜೊತೆಗೆ 4 ರಾಶಿಗಳಲ್ಲಿ ದೋಷ ಇದೆ. ಆ ದೋಷ ಇದ್ದಂಥ ರಾಶಿಗಳವರು ಯಾವ ರೀತಿಯ ನಿಯಮಗಳನ್ನು ಪಾಲನೆ ಮಾಡಬೇಕು ಅಂತ ಹೇಳಿ, ಅದೇನೇ ಇರಲಿ ಮಹರ್ಷಿ ಗುರುಗಳು ಬಹಳಷ್ಟು ಒಂದು ಚೆನ್ನಾಗಿ ಹೇಳಿದ್ರು. ಸದಾ ದೇವರು ನಿಮ್ಮೊಂದಿಗೆ ಇರ್ತಾನೆ ಅಂತ ಹೇಳೋದೆ ನಮ್ಮ ಒಂದು ಸುಮನ್ ಟಿವಿ ಕನ್ನಡದ ಉದ್ದೇಶ. ನಮಸ್ಕಾರ.